ನಿಮ್ ಮಕ್ಳು ಹಠ ಮಾಡ್ತಾರಾ? ಹೇಳಿದ ಮಾತ್ ಕೇಳಲ್ವಾ? ನಾನಿವಾಗ ತೋರ್ಸೋಂತ ಟೆಂಪಲ್‌ಗೆ ಕರ್ಕೊಂಡೋಗಿ ಖಂಡಿತವಾಗ್ಲೂ ಸ್ವಲ್ಪ ಶಾಂತಿ ಮೂರ್ತಿಗಳಾಗ್ತಾರೆ ಅಂತಾನೆ ಹೇಳ್ಬೋದು ಅಂತ ದೊಡ್ಡೋರು ಕೂಡ ಹೇಳ್ತಾರೆ. ಹಂಗಾಗಿ ಯಾವ್ಯಾವ ಟೆಂಪಲ್ಲು, ಏನು ಅಂತ ತಿಳಿಸ್ತೀನಿ. ಇವತ್ತು ಶುಕ್ರವಾರ ನಾನು ಕೂಡ ಹೊಸ್ಲು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ. ಸಮ್ ಟೈಮ್ ಏನನ್ಸುತ್ತೆ ಹಣಕಾಸು ತೊಂದ್ರೆ ಇದೆಯಾ ಅಂತೆಲ್ಲ ಹೇಳ್ತಾರಲ್ವಾ? ಹಣಕಾಸು ತೊಂದ್ರೆ ಇದ್ರೆ ದೇವಸ್ಥಾನಕ್ಕೆ ಹೋದ್ರಾಗ ದೊಡ್ಡದಲ್ಲಾಗೋದು ಚಿಕ್ಕ ಖರ್ಚಲ್ಲಿ ಮುಗಿಯುತ್ತೆ. ಆದ್ರೆ ನಮ್ದು ಅಷ್ಟೇ ಎಫರ್ಟ್ ಇರ್ಬೇಕಲ್ವಾ? ಹಂಗಾಗಿ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಪಾಸಿಟಿವ್ ವೈಬ್‌ನ ಕೊಡುತ್ತೆ. ಅದ್ರ ಜೊತೆಗೆ ನಮ್ಮ ಎಫರ್ಟ್ ಕೂಡ ನಾವ್ ಏನ್ ಕೆಲಸ ಮಾಡ್ತಾ ಇದೀವಿ, ಏನ್ ಇದ್ರಲ್ಲಿ ಪ್ರಾಮಾಣಿಕವಾಗಿದೀವಿ ಅನ್ನೋದು ಕೂಡ ಎಫರ್ಟ್ ಅಂದ್ರೆ ಮ್ಯಾಟರ್ ಆಗುತ್ತೆ ಅಂತ ನನಗನ್ಸುತ್ತೆ. ಬನ್ನಿ ಯಾವ್ಯಾವ ಟೆಂಪಲ್ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಮನೇಲೆಲ್ಲಾ ಪೂಜೆ ಆಗ್ಬೇಕಲ್ವಾ? ಹೊಸ್ಲು ಪೂಜೆ ಅಂತೂ ಇಂಪಾರ್ಟೆಂಟು. ಅದನ್ನ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಕೆಲವೊಂದ್ ಸಲಿ ಕುಂಕುಮ, ಅರಿಶಿಣ ತರ್ತೀವಲ್ವಾ? ಅರಿಶಿಣ ಅಂತೂ ನಾನ್ ಮನೇಲೇ ಮಾಡ್ಕೊಳ್ತೀನಿ. ಕುಂಕುಮ ತರ್ತೀನಿ. ಅದನ್ನು ಅಂಟದೇ ಇಲ್ಲ ಸರಿಯಾಗಿ ಅಲ್ವಾ? ಹೊಸ್ಲಿಗೆ. ಹಂಗೆ ಹೇಳ್ಕೊಂಡು ನಾನು ಅರಿಶಿಣ ಕುಂಕುಮ ಎಲ್ಲ ಇಟ್ಟಿ ಒಂದು ಪುಟ್ಟ ರಂಗೋಲಿ ಇಟ್ಟು, ಹೂವೆಲ್ಲ ಇಟ್ಟು ಇವತ್ತು ನಮ್ಮ ಗಿಡದಿಂದಾನೇ ನಾನು ವೀಳ್ಯದೆಲೆನ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ ಕಳಶಕ್ಕೆ. ಎಷ್ಟು ಫ್ರೆಶ್ ಅನ್ಸುತ್ತಲ್ವಾ? ಹೂವನೇ ಆಗ್ಲಿ, ವೀಳ್ಯದೆಲೆನೇ ಆಗ್ಲಿ ನಮ್ಮದೇ ನಾವೇ ಬೆಳೆಸಿರೋದ್ರಲ್ಲಿ ಕಟ್ ಮಾಡ್ಕೊಂಡು ಇಟ್ಟಾಗ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಂಗಾಗಿ ಇವತ್ತು ಎಲ್ಲಾನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ? ಬೇಗ ಎದ್ದೇಳೋದ್ರಿಂದ ಎಷ್ಟೆಲ್ಲಾ ಲಾಭಗಳು ಅಂತ. ಅದಕ್ಕೆ ಕಮೆಂಟ್ ಹಾಕಿದ್ದೀರಾ. "ಅಕ್ಕ ಬೇಗ ಎದ್ದೇಳಕ್ಕೆ ಆಗಲ್ಲ. ಏನ್ ಮಾಡೋದು ಅಕ್ಕ" ಅಂತ. ಆದ್ರೆ ಇದೊಂದ್ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ಏನ್ ಪ್ರಪಂಚ ಮುಳುಗೋಗ್ಬಿಡಲ್ಲ. ಯಾಕೆಂದ್ರೆ ಬೇಗ ಎದ್ದಾಗ ಸ್ವಲ್ಪ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ, ನಮ್ಗೆ ಅಂತ ಟೈಮ್ ಕೊಡೋದಕ್ಕೆ, ಎಕ್ಸರ್ಸೈಸ್ ಮಾಡೋದಕ್ಕೆ ಅಥವಾ ನಮ್ಗೆ ಏನಾದ್ರೂ ಇವತ್ತು ಈ ಕೆಲಸ ಮುಗಿಸ್ಬೇಕಪ್ಪ ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಅದಕ್ಕೆಲ್ಲ ಟೈಮ್ ಸಿಗುತ್ತೆ ಅನ್ನೋದು ಅಷ್ಟೇನೆ. ಎದ್ದೇಳಕ್ಕಾಗಲ್ಲ ಅಥವಾ ಹೆಲ್ತ್ ಇಶ್ಯೂಸ್ ಇದೆ. ಆ ತರ ಇದ್ದಾಗ ಏನು ಮಾಡಕ್ಕಾಗಲ್ಲ. ನಮ್ಮ ಬಾಡಿ ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇನ್ನು ಏನು ಮಾಡಕ್ಕಾಗಲ್ಲ ಅಲ್ವಾ? ಅದು ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಸರಿ ಹೋಗುತ್ತೆ. ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇವಾಗ 5ರಿಂದ 1 ರಂಗೋಲಿನ ಬಿಡ್ತಾ ಇದ್ದೀನಿ. ಇದಂತೂ ತುಂಬಾನೇ ಸಿಂಪಲ್ ಅಲ್ವಾ? ಎಷ್ಟೊಂದು ಡಿಸೈನ್ ಬಿಡ್ಬೋದಲ್ವಾ? ಈ ರಂಗೋಲಿಗಳಲ್ಲಿ 7ರಿಂದ 1 ಇರ್ಬೋದು, 5ರಿಂದ 1 ಇರ್ಬೋದು. ಹಂಗಾಗಿ ತುಂಬಾ ರಂಗೋಲಿಗಳನ್ನ ಈ ತರ ಚುಕ್ಕಿ ರಂಗೋಲಿಗಳನ್ನ ಬಿಡ್ಬೋದು. ಬಿಟ್ಟು ಇವಾಗ ಪೂಜೆ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಪೂಜೆ ಮಾಡ್ಕೊಂಡು ನಾನು ಶುಕ್ರವಾರ, ಮಂಗಳವಾರ ಎಲ್ಲ ದೇವಿ ಖಡ್ಗಮಾಲನ ಹಾಕ್ತೀನಿ. ಹಂಗಾಗಿ ಹಾಕೊಂಡು ಕೇಳ್ತೀನಿ. ಅದನ್ನ ಪೂರ್ತಿ ನಿಮ್ಗೆ ಹಾಕಿರೋದನ್ನ ತೋರ್ಸಿಲ್ಲ. ಯಾಕೆಂತಂದ್ರೆ ಪೂಜೆ ಮಾಡ್ಬೇಕಾದ್ರೆ ನನ್ಗೇನೋ ಯಾವುದೇ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ನನಗೆ. ವಿಡಿಯೋ ಕರೆಕ್ಟಾಗಿ ಬರ್ತಾ ಇದೆಯಾ? ಅಥವಾ ಇನ್ನೊಂದ್ಸಲಿ ತೆಗಿಬೇಕಾ? ಇದೆಲ್ಲ ಅನ್ಸ್ತಾ ಇದ್ರೆ ಅಲ್ಲಿ ಪೂಜೆ ಮಾಡ್ದಂಗೆ ಅನ್ಸಲ್ಲ. ಹಂಗಾಗಿ ಕಡ್ಡಿ ಹಚ್ಚೋದ್ ಮಾತ್ರ ನಿಮ್ಗೆ ತೋರ್ಸಿರ್ತೀನಿ. ಅದಾದ್ಮೇಲೆ ಮಂತ್ರಗಳು ಹೇಳೋದಾಗ್ಬೋದು ಇದನ್ನೆಲ್ಲ ನಾನು ತೋರ್ಸೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ದೇವ್ರ ಜೊತೆ ಅದೇನೋ ನಾನೇ ಕನೆಕ್ಟ್ ಆಗ್ಬೇಕು ಅಂತ ಅನಿಸ್ತಾ ಇರುತ್ತೆ ನನಗೆ. ಅದು ಬಿಟ್ಬಿಟ್ಟು ಡಿಸ್ಟರ್ಬ್ ಎಲ್ಲ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಅದು ಸಮಾಧಾನನೇ ಆಗಲ್ಲ. ಹಂಗಾಗಿ ಹೆಂಗಿದೆ ರಂಗೋಲಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ವೀಳ್ಯದೆಲೆ ತೋರಿಸ್ತೀನಿ ಬನ್ನಿ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಅದು ಒಂಥರ ಘಮ ಘಮ ಅಂತ ಇರುತ್ತೆ ಕಟ್ ಮಾಡ್ಬೇಕಾದ್ರೆ ಅಲ್ವಾ? ಘಾಟ್ ಬರುತ್ತೆ ನೋಡಿ ಎಲೆದು. ಅದೊಂಥರ ಚೆನ್ನಾಗಿರುತ್ತೆ. ಇವಾಗ ಪೂಜೆ ಮಾಡ್ಕೊಳ್ಳೋಣ ಅಂತ ನೆನ್ನೆನೆ ಎಲ್ಲ ತೊಳ್ದಿಟ್ಟಿದ್ದೆ ಆಯ್ತಾ? ಎಲ್ಲ ತೊಳೆದು ಒರೆಸಿ ಎಲ್ಲ ಮಾಡ್ಬಿಟ್ಟಿದ್ದೆ. ಜೋಡಿಸಿದ್ದೆ. ಇವಾಗ ಅರಿಶಿಣ ಕುಂಕುಮ ಇಟ್ಟು ಹೂವು ಏರಿಸಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಾವಿನ ಹಣ್ಣನ್ನ ಇಟ್ಟಿದ್ದೀನಿ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು. ಮಾವಿನ ಹಣ್ಣಿತ್ತು ಮನೇಲಿ. ಹಂಗಾಗಿ ಹೊಸ್ಲು ಪೂಜೆ ಎಲ್ಲ ಮಾಡ್ಕೊಂಡು, ತುಳಸಿ ಪೂಜೆ ಮಾಡ್ಕೊಂಡು ಇವಾಗ ಹೊರಡ್ಬೇಕು. ಬನ್ನಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಈ ದೇವಸ್ಥಾನ ಅದು ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು. ಕಾಡ್ಮಲ್ಲೇಶ್ವರ ಮಲ್ಲೇಶ್ವರ ಇದೆಯಲ್ಲ ಅದು. ಇಲ್ಲಿ ಚಂಡಿಕೇಶ್ವರ ಅಂತ ದೇವಸ್ಥಾನ ಇದೆಯಲ್ಲ, ಅಂದ್ರೆ ದೇವ್ರ ಗುಡಿ ಇದೆಯಲ್ಲ ಅದ್ರ ಹಿಂದೆಗಡೆ ಇದೆ. ಮಕ್ಳೇನಾದ್ರು ತುಂಬಾ ಹಠ ಮಾಡ್ತಿದ್ದಾರೆ ಅಥವಾ ಹೇಳಿದ ಮಾತೇ ಕೇಳಲ್ಲ, ಚಂಡಿ ಹಿಡಿತಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆಲ್ಲ ಈ ದೇವಸ್ಥಾನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಯ್ತಾ? ನಮ್ಮ ಧನ್ವಿಗೂ ಕೂಡ ಅಲ್ಲಿ ದೃಷ್ಟಿ ತೆಗೆದು ₹1 ಕಾಯಿನು ಅಥವಾ ₹5 ಕಾಯಿನ್ನ ಅಲ್ಲಿ ಹಾಕಿದ್ರೆ ಮಕ್ಕಳು ಸ್ವಲ್ಪ ಶಾಂತಿ ಆಗ್ತಾರೆ ಅಂತ ಹೇಳ್ತಾರೆ. ಇದಂತೂ ದೇವಸ್ಥಾನ ಫುಲ್ಲು ಫೇಮಸ್ ಅಲ್ವಾ? ಒಳಗಡೆ ಹಾಕು. ನಮಸ್ಕಾರ ಮಾಡ್ಕೊ. ಕೈ ಮುಗಿ. ಕಾಪಾಡಪ್ಪ. ಇನ್ಮೇ ಸೈಲೆಂಟು. ಹಾ ಬಾ. ನಂಗೇನಾದ್ರೂ ಮಲ್ಲೇಶ್ವರಮಲ್ಲಿ ಕೆಲಸ ಇದೆ ಅಂತಂದ್ರೆ ಸೋಮವಾರ ಅಥವಾ ಶುಕ್ರವಾರನೇ ಆ ಕೆಲಸನ ಇಟ್ಕೋತೀನಿ. ಯಾಕೆಂದ್ರೆ ದೇವಸ್ಥಾನದ ದರ್ಶನ ಕೂಡ ಆಗತ್ತೆ. ಆ ಕೆಲಸನೂ ಮುಗಿಯುತ್ತೆ ಅಂತ ಅಂದ್ಬಿಟ್ಟು ಎನ್.ಒ.ಸಿ ಇಸ್ಕೊಂಬರಕ್ಕೆ ಎಷ್ಟು ದಿನದಿಂದ ಹೋಗೋಣ ಎಷ್ಟ್ ತಿಂಗಳಿಂದ ಅನ್ಕೊಂತಾನೆ ಇದ್ದೆ. ಓ ಸರಿ ಈ ಶುಕ್ರವಾರನೇ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡೆ. ಆಮೇಲೆ ದೀಪು, ರಶ್ಮಿ ನಾವು ಬರ್ತೀವಕ್ಕ ಅಂತ ಅಂದ್ರು. ಯಾವಾಗೇ ಹೋದ್ರುನು ನಾಳೆ ಬೇರೆ ಅಮಾವಾಸ್ಯೆ ಇದೆಯಲ್ಲ ಶನಿದು. ಹಂಗಾಗಿ ಹೋಮ ಎಲ್ಲ ನಡೀತಾ ಇತ್ತು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಹೋಮ ಎಲ್ಲ. ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲೇ ಕೇಳಿಸ್ಕೊಂಡ್ವಿ. ಆಮೇಲೆ 2 ಕಡೆ ನಡೀತಾ ಇರುತ್ತೆ ಹೋಮ ಆಗ್ಬೋದು, ಆಮೇಲೆ ಮೃತ್ಯುಂಜಯ ಹೋಮ ಆಗ್ಬೋದು, ಗಣೇಶ ಹೋಮ ಆಗ್ಬೋದು. ಇದನ್ನೆಲ್ಲಾನು ಕೂಡ ಈ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ. ಹಂಗಾಗಿ ನಾನು ಎಷ್ಟೋ ಸಲಿ ನೋಡಿದೀನಿ ಹೋಮಗಳನ್ನ, ಯಾವ್ಯಾವ ಹೋಮ ಅಂತ ಅಂದ್ಬಿಟ್ಟು. ಅದನ್ನ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಅಲ್ಲಿ
ಇದು ಮಾಡ್ಕೊಳ್ಳಿಲ್ಲ. ನಾನು ದೇವಸ್ಥಾನಕ್ಕೆ ಹೋದ್ರು ಅಷ್ಟೇನೆ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಲ್ಲ. ಪೂಜೆ ಎಲ್ಲ ಆದ್ಮೇಲೆ ನಿಮ್ಗೇನಾದ್ರೂ ಕ್ಲಿಪ್ಪಿಂಗ್‌ನ ಶೇರ್ ಮಾಡ್ಬೇಕು ಅಂತ ಅನ್ಸಿದ್ರೆ ಮಾತ್ರ ನಾನು ಈ ತರ ತೋರಿಸ್ತೀನಿ. ಇವಾಗ ನಾಗರಕಲ್ ಹತ್ರ ಬಂದ್ವಿ. ಇಲ್ಲೂನು ಕೂಡ ತುಂಬಾ ನಾಗರಕಲ್‌ಗಳಿದಾವೆ. ನಾಗರಕಲ್‌ನ ಪೂಜೆ ಮಾಡ್ಬೇಕಾದ್ರೆ ನಾಗರಕಲ್‌ನ ಮುಟ್ಟಿ ನಾವು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಇದಾಗುತ್ತೆ ಅಂತ. ಹಂಗಾಗಿ ಇಲ್ಲಿ ಬಂದ್ರೆ ಪ್ರಕೃತಿ ನಡುವೆ ಈ ದೇವಸ್ಥಾನ ಇರೋದಕ್ಕೆ ಎಷ್ಟು ಶಾಂತಿ ಅಂತ ಅನ್ಸುತ್ತೆ ಅಂದ್ರೆ ಮನ್ಸಿಗೆ ಏನೋ ಒಂಥರ ಖುಷಿ. ನನಗೆ ಈ ಬಟ್ಟೆ ಹಾಕಿದ್ದೀನಲ್ವಾ, ಒಂಥರ ಅನ್‌ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು. ನನ್ಗೆ ಬಟ್ಟೆ ಮತ್ತೆ ಚಪ್ಪಲಿ ಯಾವಾಗ್ಲೂ ಅಷ್ಟೇನೆ ಒಂಥರ ಚೆನ್ನಾಗ್ ಅನ್ಸಿದ್ರೆ ನನಗೆ ಈ ಸಮ್ಮರ್‌ಗೆ ಒಂಥರ ಸೆಕೆ ಸೆಕೆ ಆಗ್ತಾ ಇತ್ತು. ಅದಕ್ಕೆ ಫೇಸಲ್ಲಿ ಒಂಥರ ಸಪ್ಪಗಾಗಿದೆ. ಹಂಗೂ ಕೇಳ್ತಾ ಇದ್ರು, "ಏನಾಯ್ತು ಸಪ್ಪಗಿದ್ಯಾ? ನಗ್ತಾನೆ ಇಲ್ಲ ನೀನು" ಅಂತ. ನನಗೆ ಚಪ್ಪಲಿ ಮತ್ತೆ ಬಟ್ಟೆ ಕಂಫರ್ಟ್ ಆಗಿದ್ರೆ ತಾನೇ ನಾವು ಒಂಥರ ಖುಷಿಯಾಗಿ ಇರಕ್ಕಾಗೋದು ಅಂತ ಹೇಳ್ತಾ ಇದ್ದೆ. ಈ ತರ ಅಂದ್ರೆ ಶಿವಂದು ಇಟ್ಟಿದ್ದಾರೆ. ನನ್ಗೆ ಶಿವ ಅಂದ್ರೆ ತುಂಬಾ ಇಷ್ಟ ಚಿಕ್ಕ ಹುಡುಗಿಯಿಂದನು. ಹಂಗಾಗಿ ಅದನ್ನು ಕೂಡ ಇದ್ ಮಾಡ್ಕೊಂಡೆ. ನೆಕ್ಸ್ಟ್ ನಾವು ಬಂದಿದ್ದು ಬೇಗ ನೀವೇನಾದ್ರೂ ಹೋದ್ರೆ ಖಂಡಿತವಾಗ್ಲೂ ಬೇಗ ಹೋಗಿ ಆಯ್ತಾ, ಎಲ್ಲಾ ದೇವ್ರ ದರ್ಶನನು ಮಾಡ್ಕೊಳ್ಬಹುದು. ನೆಕ್ಸ್ಟ್ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ. ಅದನ್ನ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಆಯ್ತಾ, ಅಷ್ಟು ಚೆನ್ನಾಗಿದೆ. ಹಿಂದೆಗಡೆ ಈ ತರ ಶಂಕುಚಕ್ರ ಎಲ್ಲ ಇದೆ ಬಂಡೆ ಮೇಲೆ. ಅದನ್ನ ದರ್ಶನ ಮಾಡ್ಕೊಂಡು ಆಮೇಲೆ ನೀವು ಹೋಗ್ಬೇಕಾದ್ರೆ ಏನು ಊಟ ಮಾಡದೇ ಇದ್ರುನು ಅಂದ್ರೆ ಬ್ರೇಕ್‌ಫಾಸ್ಟ್ ಮಾಡದೇ ಇದ್ರುನು ಓಕೆ. ಅಲ್ಲೇನೆ ಪ್ರತಿಯೊಂದು ದೇವಸ್ಥಾನದಲ್ಲೂ ನಿಮ್ಗೆ ಪ್ರಸಾದ ಸಿಗ್ತಾ ಇರುತ್ತೆ. ಆಮೇಲೆ ನಿಂಬೆಹಣ್ಣು ದೀಪ ಇರ್ಬೋದು ಅದೆಲ್ಲ ಇದ್ ಮಾಡ್ತಾ ಇರ್ತಾರೆ. ಆಮೇಲೆ ಅಮ್ಮನವ್ರದ್ದು ಕರ್ಗ ನಡೀತಾ ಇದೆ ಗಂಗಮ್ಮಂದು. ಹಂಗಾಗಿ ತುಂಬಾ ಜನ ರಶ್ಶು ಆಯ್ತಾ. ಯಾವಾಗ್ಲೂ ಇರ್ತಾರೆ. ನಾವು ಬೆಳಗ್ಗೆನೆ ಹೋದ್ರೆ ಬಾಗ್ಲು ಹಾಕಲ್ಲ. ಇಲ್ಲಾಂದ್ರೆ ಬೇಜಾರಾಗುತ್ತೆ ಅಲ್ಲಿವರೆಗೂ ಹೋಗಿರ್ತೀವಲ್ಲ ಅಂತ. ಗಂಗಮ್ಮಂದು ಇದು ದೇವಸ್ಥಾನ. ಇಲ್ಲಿ ಶುಕ್ರವಾರ ಆಗಿರೋದ್ರಿಂದ ನಿಂಬೆಹಣ್ಣು, ಬೆಲ್ಲದ ಆರತಿ ಎಲ್ಲಾನು ಕೂಡ ಮಾಡ್ತಿರ್ತಾರೆ. ಇಲ್ಲೂ ಕೂಡ ಪ್ರಸಾದ ಎಲ್ಲ ಸಿಕ್ತು ನಮ್ಗೆ. ಒಂದಾ ಎರಡಾ ಪ್ರಸಾದ ಅಂತ ಹೇಳಿದ್ರೆ ಖಾರ ಪೊಂಗಲ್ ಇತ್ತು, ಸಿಹಿ ಪೊಂಗಲ್ ಇತ್ತು, ಆಮೇಲೆ ಕೇಸರಿ ಬಾತ್ ಇತ್ತು, ಟೊಮೊಟೊ ಬಾತ್ ಇತ್ತು. ಎಷ್ಟೊಂದ್ ದೇವಸ್ಥಾನದಲ್ಲಿ ಎಲ್ಲಾನು ಕೊಟ್ರು ಆಯ್ತಾ. ಮಧ್ಯಾಹ್ನದ ಊಟ ಮತ್ತೆ ನಾವು ಮಾಡ್ಲೇ ಇಲ್ಲ. ಅಷ್ಟು ಹೊಟ್ಟೆ ತುಂಬೋಯ್ತು. ಅಷ್ಟಷ್ಟು ಕೊಟ್ಟಿದ್ರು. ಒಂದ್ ಸ್ವಲ್ಪ ತಿಂದ್ರೇನೆ ದೇವ್ರ ಪ್ರಸಾದ ಒಂಥರ ಹೊಟ್ಟೆ ತುಂಬ್ದಂಗ್ ಅನ್ಸುತ್ತಲ್ವಾ. ಅದು ಬೇರೆ ಖುಷಿ ಆಗ್ತಾ ಇರುತ್ತೆ ದೇವ್ರನ್ನ ನೋಡಿದೀವಿ ಅಂತ ಅನ್ಬಿಟ್ಟು. ಹಂಗಾಗಿ ಹೊಟ್ಟೆ ತುಂಬ್ದಂಗ್ ಅನ್ಸುತ್ತೆ. ಆಮೇಲೆ ಗಂಗಮ್ಮಂದು ದೇವಸ್ಥಾನದಲ್ಲಿ ಈ ತರ ಎಲ್ಲ ಪೂಜೆ ಮಾಡ್ಕೊಂಡು ನಿಂಬೆಹಣ್ಣನ್ನ ತ್ರಿಶೂಲಕ್ಕೆ ಸಿಕ್ಸೋದ್ರಿಂದ ದೃಷ್ಟಿ ಆಗಿರೋದು ಹೋಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಅದನ್ನು ಕೂಡ ಇದ್ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ. ಇಲ್ಲಂತೂ ಗಂಗಮ್ಮನ್ ದೇವಸ್ಥಾನದಲ್ಲಿ ನಿಜವಾಗ್ಲೂ ಅವ್ರನ್ನ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು. ಅಷ್ಟು ಸುಂದರವಾಗಿದ್ದಾರೆ. ಆಮೇಲೆ ಡೆಕೋರೇಷನ್ ಕೂಡ ಅಷ್ಟೇ ಸೂಪರ್ ಆಗಿ ಮಾಡಿದ್ದಾರೆ. ಕರ್ಗ ನಡೀತಾ ಇದೆಯಲ್ಲ ಹಂಗಾಗಿ ತುಂಬಾ ಚೆನ್ನಾಗಿದೆ. ಇದನ್ನ ಶಾರ್ಟ್ಸ್ ಹಾಕಿದ್ದೆ, ನೀವೆಲ್ಲಾರು ನೋಡಿದೀರಾ. ಅಲ್ಲೇನೆ ತೆಗ್ದ್ಬಿಟ್ಟು ನಿಮ್ಗೂ ಕೂಡ ಆಶೀರ್ವಾದ ಸಿಗ್ಲಿ ಅಂತ ಅನ್ಬಿಟ್ಟು ಹಾಕಿದ್ದೆ. ಈಚೆ ಕಡೆ ಬಂದು ಅವರಿಬ್ರು ಅಲ್ಲೇನೆ ನಿಧಾನಕ್ಕೆ ಬರ್ತಾ ಇದ್ರು ಅಂತ ಅನ್ಬಿಟ್ಟು ನಾನ್ ಬಂದು ಪ್ರಸಾದ ಇಸ್ಕೊಂಡು ತಿಂತಾ ಇದ್ದೀನಿ. ಎಷ್ಟು ಒಂದು ಬೌಲ್ ಫುಲ್ ಕೊಟ್ಟಿದ್ದಾರೆ ನೋಡಿ ಖಾರ ಪೊಂಗಲ್ಲು. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಪ್ರಸಾದನೇ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಾನು ಧನ್ವಿ ಇಬ್ರು ಕೂಡ ಇಲ್ಲಿ ನಂದಿ ಇದೆಯಲ್ಲ ಅಲ್ಲಿ ಬಂದ್ವಿ. ಅವರಿಬ್ರುನು ನಿಧಾನಕ್ಕೆ ಬರ್ತಾ ಇದ್ರು. ನಾವಿಬ್ರು ಫಾಸ್ಟ್ ಆಗಿ ಬಂದ್ಬಿಟ್ವಿ ಅವಳನ್ನ ಎತ್ಕೊಂಡ್ ಬಂದು ಇಲ್ಲೆಲ್ಲ ದರ್ಶನ ಮಾಡ್ಕೊಂಡ್ವಿ. ಸ್ವಲ್ಪ ಹೊತ್ತು ಧ್ಯಾನ ಕೂಡ ಮಾಡ್ದೆ. ಯಾಕೆಂದ್ರೆ ತುಂಬಾ ಜನ ಇರ್ಲಿಲ್ಲ. ನಿಧಾನಕ್ಕೆ ಕುತ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ದೇವ್ರನ್ನ ನೋಡ್ಕೊಂಡು ಎಲ್ಲ ಮಾಡಿ ಆಮೇಲೆ ಅವರಿಬ್ರು ಬಂದ್ರು. ಅವರಿಬ್ರು ದರ್ಶನ ಮಾಡ್ಕೊಂಡ್ರು. ತುಂಬಾ ಚೆನ್ನಾಗಾಯ್ತು. ಈ ಸಲಿ ಅಂತೂ ತುಂಬಾ ಒಂಥರ ಮನ್ಸಿಗೆ ಖುಷಿ. ನನ್ಗೆ ಯಾವಾಗ ಹೋದ್ರೂನು ಖುಷಿ ಆಗುತ್ತೆ ಆಯ್ತಾ. ಈ ಸಲಿ ಆ ಸಲಿ ಅಂತ ಏನಿಲ್ಲ. ಯಾವಾಗ ಹೋದ್ರೂ ಖುಷಿ ಆಗ್ತಾ ಇರುತ್ತೆ. ಮನೇಲೂ ಕೂಡ ಎಲ್ಲ ರೆಡಿ ಮಾಡಿ ಬಂದಿರೋದ್ರಿಂದ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಡಾಗಿಗೂ ಕೂಡ ಊಟ ಎಲ್ಲ ಹಾಕಿ ಬಂದಿರ್ತೀನಿ. ಹಂಗಾಗಿ ನೀವು ಕೂಡ ಏನಾದ್ರೂ ಒಂದಿನದ ಟ್ರಿಪ್ ಪ್ಲಾನ್ ಮಾಡ್ತೀರಾ ಅಂದ್ರೆ ಮಲ್ಲೇಶ್ವರಂ ಬಂದ್ರೆ ಬೆಳಿಗ್ಗೆನೆ ಬಂದ್ರೆ ಯಾವಾಗ್ಲೂ ಇರುತ್ತೆ. ಬೆಳಿಗ್ಗೆನೆ ಬಂದ್ರೆ ಒಂದು 10 ಗಂಟೆಗೆಲ್ಲ ಬಂದ್ರೆ ನೀವು ಎಲ್ಲಾ ದೇವ್ರ ದರ್ಶನ ಮಾಡ್ಕೊಂಡು ಆರಾಮಾಗಿ ಹೋಟೆಲಲ್ಲಿ ಎಲ್ಲ ಊಟ ಮಾಡ್ಕೊಂಡು, ಒಳ್ಳೊಳ್ಳೆ ಹೋಟ್ಲ್ ಇದೆ ಆಯ್ತಾ ಮಲ್ಲೇಶ್ವರದಲ್ಲಿ. ಹಂಗಾಗಿ ಹೋಟೆಲಲ್ಲಿ ಎಲ್ಲ ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಂತ ನನ್ಗನ್ಸುತ್ತೆ. ನನ್ಗೂ ಅಷ್ಟೇ ಮಲ್ಲೇಶ್ವರಂಗೆ ಹೋಗ್ಬೇಕಂತಂದ್ರೆ ಒಂಥರ ಖುಷಿ ಆಗುತ್ತೆ. ಹಂಗಾಗಿ ನೋಡಿ ಇವಾಗ ಇಲ್ಲಿಂದ ಕುತ್ಕೊಂಡು ಇಲ್ಲೇನೆ ಕಟ್ಟೆ ತರ ಇದೆ, ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಕೂಡ ಮಾಡ್ದೆ. ನೆಕ್ಸ್ಟ್ ನಾವು ಹೋಗಿದ್ದು ಪ್ಲಮ್ ಅವ್ರದ್ದು ಶಾಪ್ಗೆ ಹೋದ್ವಿ. ಅಲ್ಲೇನೆ ಇತ್ತು ಅಂತ ಅನ್ಬಿಟ್ಟು ನನ್ನ ಮಗನ್ಗೆ ಮನೆಯವ್ರಿಗೆ ಒಂದು ನೈಟ್ ಕ್ರೀಮ್ ತಗೊಂಡೆ. ಆಮೇಲೆ ದೀಪು ಕೂಡ ತಗೊಂಡ್ಲು. ನಮ್ಮ ರಶ್ಮಿ ಬಂದು ಬ್ರಷ್ ತಗೊಂಡ್ಲು. ಅವಳಿಗೇನೋ ಮೇಕಪ್ದು ಬ್ರಷ್ ಅಂದ್ರೆ ತುಂಬಾ ಇಷ್ಟ ಅಂತೆ. ಹಂಗಾಗಿ ಅವಳು ಅದನ್ನ ತಗೊಂಡ್ಲು. ಬೇಕಾದ್ರೆ ಯಾವ ಕ್ರೀಮ್ ತಗೊಂಡೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಅದ್ರ ಜೊತೆಗೆ ಒಂದು ಟೋನರ್ ಕೂಡ ತಗೊಂಡೆ ನನ್ನ ಮಗನ್ಗೆ ಅಂತ ಅನ್ಬಿಟ್ಟು ಮನೆಯವ್ರಿಗೊಂದು ನೈಟ್ ಕ್ರೀಮ್ ತಗೊಂಡೆ. ನಾನೇನು ತಗೊಳ್ಳಿಲ್ಲ. ಇದೆಲ್ಲ ನೈಟ್ ಡ್ರೆಸ್ ಆಯ್ತಾ. ಎಷ್ಟು ಬ್ಯುಸಿ ಆಗ್ಬಿಟ್ಟಿದೆ ಮಲ್ಲೇಶ್ವರ ಅಂತಂದ್ರೆ ನೋಡ್ತಾ ಇದ್ರ ಅಲ್ವಾ, ತುಂಬಾ ಬ್ಯುಸಿ ಆಗಿರೋದು. ಯಾವಾಗ್ಲೂ ಹಿಂಗೆ ಇರುತ್ತಪ್ಪ. ಆದ್ರೆ ಒಳ್ಳೊಳ್ಳೆ ಐಟಮ್ ಸಿಗುತ್ತೆ. ಬಾಟಾ ಇಂದ ಇರ್ಬೋದು, ಟೈಟನ್ದು ವಾಚ್ ಇರ್ಬೋದು. ನನ್ನ ವಾಚ್ ಎಲ್ಲ ಯೂಸ್ ಮಾಡ್ತೀನಲ್ಲ ಅದನ್ನ ಇಲ್ಲೇ ತಗೊಂಡಿದ್ದು. ಎಷ್ಟೊಂದು ಇಲ್ಲೇ ತಗೊಂಡಿರೋದು ನಾನು. ಆಮೇಲೆ ಅವರಿಬ್ರು ನಿಧಾನಕ್ಕೆ ಬರೋದಾಯ್ತಾ. ನಾನು ಪ್ರಣಿ ಪಾಪ, ಪ್ರಣಿ ಎಷ್ಟು ನಡೀತು ಅಂದ್ರೆ ಮಗು
ನಾನ್ ಹೇಳ್ತಾ ಇದ್ದೆ, "ಅನ್ನ ತಿನ್ನೋದಕ್ಕೆ ಬಾಯಿ ಓಪನ್ ಆಗಲ್ಲ. ಪಾನಿಪುರಿ ತಿನ್ನೋದಕ್ಕೆ ನಿನ್ಗೆ ಬಾಯಿ ನೋಡು ಎಷ್ಟು ಅಗಲ ಓಪನ್ ಆಗುತ್ತೆ ಮಗನೇ" ಅಂತ. ಹಂಗಾಗಿ "ಪಾನಿಪುರಿ ಕೊಡ್ಸ್ತೀನಿ ಬಾ ಚಿನ್ನು" ಅಂತ ಅಂದಿದ್ದಕ್ಕೆ ನಡ್ಕೊಂಡ್ ಬಂತು ಮಗು. ಹಂಗಾಗಿ ಮೊದ್ಲು ಬಂದು ಇನ್ನು ಅವ್ರು ಬರೋದ್ ಲೇಟ್ ಆಗತ್ತೆ ಅಂತ ಅನ್ಬಿಟ್ಟು ನಾನು ಅವನು ಹಳ್ಳಿ ಮನೆಗೆ ಹೋದ್ವಿ. ಹಳ್ಳಿ ಮನೇಲಿ ಈ ಪಾನಿಪುರಿ ಇವಾಗ ಕ್ಲೋಸ್ ಮಾಡಿದ್ದಾರೆ. ಮುಂಚೆ ಎಲ್ಲ ಇರ್ತಿತ್ತು ಪಾನಿಪುರಿ ಮತ್ತೆ ಮಸಾಲ್ ಪುರಿ ಎಲ್ಲ. ಇವಾಗ ಕ್ಲೋಸ್ ಮಾಡಿದ್ದಾರೆ. ಅದ್ರ ಪಕ್ಕನೇ ಒಂದು ಸ್ಟಾಲ್ ಇದೆ. ಹಂಗಾಗಿ ಅದ್ರಲ್ಲಿ ಕೊಡ್ಸೋಣ ಅಂತ ಹೇಳ್ಬಿಟ್ಟಿದ್ದೀನಲ್ಲ, ಕೊಡ್ಸಿಲ್ಲ ಅಂದ್ರೆ ಬಿಡಲ್ಲ ಅಂತ ಅನ್ಬಿಟ್ಟು ಕೊಡಿಸ್ದೆ. ನೀಟಾಗಿ ತಿಂದ. ಹೊಟ್ಟೆ ಹಸ್ದಿತ್ತು ಅನ್ಸುತ್ತೆ. ನೀಟಾಗಿ ತಿಂದ. ತಿಂದ್ಬಿಟ್ಟು ಇಬ್ರು ಕೂಡ ಲಲಿತಾ ಜ್ಯುವೆಲರಿಗೆ ಹೋಗೋಣ ಅಂತ ಅನ್ಬಿಟ್ಟು ಅಲ್ಲೇ ಕೂತಿದ್ವಿ ಅವ್ರು ಬರೋವರ್ಗುನು. ಆಮೇಲೆ 4 ಜನ ಹೋದ್ವಿ. ಚೈನ್ ತಗೋಬೇಕಾಯ್ತು. ಅಂದ್ರೆ ಕಾಲ್ ಚೈನು. ಆ ಹಂಗಾಗಿ ಅಲ್ಲಿ ಹೋದ್ವಿ. ಸೆಲೆಕ್ಟ್ ಮಾಡ್ತಾ ಇದ್ದಾಳೆ ದೀಪು. ಇವಳು ನೋಡಿ ಹಾಕೊಂಡು ನೋಡ್ತಾ ಇದ್ದಾಳೆ. ಚೆನ್ನಾಗಿತ್ತು ಈ ಸರ ಆಯ್ತಾ. ತುಂಬಾ ಚೆನ್ನಾಗಿತ್ತು. ಯುನಿಕ್ ಆಗಿದೆ. ಸ್ಯಾರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 2-3 ಶಾಪಲ್ಲಿ ದೀಪು ಕೇಳಿದ್ಲು ಕಾಲ್ ಚೈನು. ಅಷ್ಟೊಂದು ಪ್ರೈಸ್ ಆಯ್ತು. ಇರೋದ್ರಲ್ಲಿ ಬೆಟರ್ ಅಂತ ಅನ್ಸುತ್ತೆ ಲಲಿತಾ ಗೋಲ್ಡ್ ಪ್ಯಾಲೇಸು. ಹಂಗಾಗಿ ಅಲ್ಲಿ ಬಂದ್ವಿ. ನಾನೇನ್ ಗೋಲ್ಡ್ ತಗೊಂಡೆ ಅಂತ ಅನ್ಬಿಟ್ಟು ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಕೇಳಿ, ಅದನ್ನು ಕೂಡ ನಾನು ತೋರಿಸ್ತೀನಿ. ಇವಾಗ ಪೀಸ್ ಆಗಿ ಎಲ್ಲ ತಗೊಂಡು ಹೊರಟಿದೀವಿ. ಏನ್ ದೊಡ್ಡದೇನ್ ತಗೊಂಡಿಲ್ಲ. ಪುಟಾಣಿದೇನೋ ಒಂದ್ ತಗೊಂಡಿದ್ದೀನಿ. ಥ್ಯಾಂಕ್ ಯು.